ನಮಸ್ತೆ ಸ್ನೇಹಿತರೆ, ಮಂತ್ರಾಲಯ ರಾಯರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೇನು ಈ ತಿಂಗಳ ಕೊನೆಯಲ್ಲಿ ರಾಯರ 355ನೇ ಆರಾಧನಾ ಮಹೋತ್ಸವ ಬರ್ತಾ ಇದೆ. ನಮ್ಮಲ್ಲಿ ಎಷ್ಟೋ ರಾಯರ ಭಕ್ತರಿಗೆ ಈ ಒಂದು ಆರಾಧನಾ ಮಹೋತ್ಸವದ ಬಗ್ಗೆ ತಿಳಿದಿರೋದಿಲ್ಲ. ಹಾಗಾಗಿ ನಿಮಗೆಲ್ಲ ತಿಳಿಸ್ಕೊಡೋಣ ಅಂಥೇಳಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ಯಾರೆಲ್ಲ ರಾಯರು ಭಕ್ತರಾಗಿರ್ತೀರ, ಈ ಒಂದು 3 ದಿನ ಏನಿದೆ, ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೂ ಉತ್ತರಾಧನೆ, ಈ 3 ದಿನ ನೀವು ತಪ್ಪದೆ ರಾಯರಿಗೆ ಮಡಿಯಿಂದ ಪೂಜೆ ಮಾಡಿ, ನೀವೇನು ಕಷ್ಟ ಹೇಳಿಕೊಂಡು ರಾಯರಿಗೆ ಪೂಜೆ ಮಾಡ್ತೀರೋ ನಿಮಗೆ ಖಂಡಿತವಾಗ್ಲೂ ಅದು ಕೆಲವು ದಿನದಲ್ಲಿ ಅದು ನಿವಾರಣೆ ಆಗುತ್ತೆ. ಯಾಕಾಗಿ ನಿವಾರಣೆ ಆಗುತ್ತೆ ಅಂತೇಳಿ ನಾನು ವಿಡಿಯೋದ ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆ ಯಾರೆಲ್ಲ ರಾಯರು ಭಕ್ತರು ಇದ್ದೀರಾ, ಹಾಗೆ ರಾಯರ ಭಕ್ತರು ನೀವು ಅಲ್ಲದೇನೂ ಇರ್ಬೋದು, ಈ ಒಂದು 3 ದಿನ ಏನಿದೆ ನೀವು ಮನೆಯಲ್ಲಿ ಭಕ್ತಿ ಹಾಗೂ ಮಡಿಯಿಂದ ರಾಯರನ್ನ ಪೂಜೆ ಮಾಡಿ ನೋಡಿ. ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ. ಯಾಕೆ ನಾನು ನಿಮಗೆ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಇನ್ನು ಈ ಒಂದು ಪೂಜೆಗೆ 2 ವಿಶೇಷತೆ ಇದೆ. ಏನಪ್ಪ ಅಂತ ಅಂದರೆ, ಮೊದಲನೇದಾಗಿ ಈ 3 ಏನಿದೆ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೂ ಉತ್ತರಾಧನೆ, ಇದು ಮೊದಲನೇದಾಗಿ ಯಾಕೆ ವಿಶೇಷ ಅಂತ ಅಂದರೆ, ಮೊದಲನೇದಾಗಿ ರಾಯರು ಬೃಂದಾವನವನ್ನು ಪ್ರವೇಶಿಸಿದ ಸಮಯ ಈ 3 ದಿನ ಏನಿರುತ್ತೆ ಆವಾಗ. ಹಾಗೆ ಇನ್ನೊಂದು ಏನಕ್ಕೆ ಇದೊಂದು ವಿಶೇಷ ಅಂತ ಅಂದರೆ, ರಾಯರು ವರ್ಷದ ಎಲ್ಲ ದಿನಗಳಲ್ಲೂ ಶ್ರೀಹರಿಯ ಧ್ಯಾನದಲ್ಲಿರ್ತಾರೆ ಅಲ್ವಾ. ಈ 3 ದಿನ ಏನಿರ್ತಾರೆ, ತಮ್ಮ ಎಲ್ಲ ಭಕ್ತರ ಹತ್ರ ಹೋಗಿ ಅವ್ರು ಯಾಕಾಗಿ ಪೂಜೆ ಮಾಡ್ತಾ ಇದ್ದಾರೆ, ಯಾಕಾಗಿ ನನಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ, ಅವ್ರಿಗೆ ಏನು ಕಷ್ಟ ಇದೆ ಅಂತೇಳಿ ಪ್ರತಿಯೊಂದು ಭಕ್ತರ ಮನೆಗೆ ಅಥವಾ ಭಕ್ತರ ಬಳಿ ಹೋಗಿ ರಾಯರು ಅವ್ರ ಕಷ್ಟವನ್ನು ಆಲೈಸ್ತಾರಂತೆ. ಹಾಗಾಗಿ ನೀವು ಯಾರೂ ಈ 3 ದಿನ ಮಿಸ್ ಮಾಡ್ಕೋಬೇಡಿ. ರಾಯರಿಗೆ ನೀವು ಪೂಜೆ ಮಾಡಿ ನಿಮ್ಮೆಲ್ಲ ಕಷ್ಟವನ್ನು ದೂರಗೊಳಿಸ್ತಾರೆ. ಇನ್ನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪೂರ್ವಾರಾಧನೆ ಏನಿದೆ, ಈ ದಿನ ರಾಯರು ಎಲ್ಲ ನಮ್ಮ ಜೊತೆಗೆ ಭೂಮಿಯ ಮೇಲೆ ಇರ್ತಾರೆ. ಎಲ್ಲ ನಮ್ಮ ಜೊತೆಗೆ ಖುಷಿಯಾಗಿ ಭೂಮಿ ಮೇಲೆ ಇರ್ತಾರೆ. ಮಧ್ಯಾರಾಧನೆ ಏನಿದೆ, ಅದು ಒಂಥರ ಖುಷಿಯ ದಿನವೂ ಹೌದು, ಒಂದು ದುಃಖದ ದಿನವೂ ಹೌದು. ಯಾಕಪ್ಪ ಅಂತ ಅಂದರೆ, ನಮ್ಮೆಲ್ಲರ ಜೊತೆ ರಾಯರು ಇರ್ತಾರಲ್ವ, ಅವರು ಮಧ್ಯಾರಾಧನೆ ದಿನ ಅವರು ಬೃಂದಾವನವನ್ನು ಪ್ರವೇಶಿಸ್ತಾರೆ. ಬೃಂದಾವನವನ್ನು ಏನಕ್ಕೆ ಪ್ರವೇಶಿಸ್ತಾರೆ ಅಂತ ಅಂದರೆ, ಶ್ರೀಹರಿಯ ಬಳಿ ರಾಯರು ಒಂದು ಬೇಡಿಕೆನ ಇಡ್ತಾರೆ. ಈ ಪ್ರಪಂಚದಲ್ಲಿ ಯಾರ್ಯಾರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೋ, ಯಾರ್ಯಾರು ತಪ್ಪನ್ನು ಮಾಡಿದಾರೋ, ಅವರ ತಪ್ಪನ್ನೆಲ್ಲ ನೀನು ನನ್ನ ಮೇಲೆ ಹಾಕಿ, ನಾನು ಏನು ಒಳ್ಳೇದು ಮಾಡಿದ್ದೀನಿ, ನಾನು ಏನು ಪುಣ್ಯ ಪಡೆದಿದ್ದೀನಿ, ಅದನ್ನು ನನ್ನ ಭಕ್ತರಿಗೆ ಕೊಡು ಅಂತೇಳಿ ಅವರು ಶ್ರೀ ಹರಿಯಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೋಸ್ಕರ ಅವರು ಹರಿ ಏನು ಮಾಡ್ತಾರೆ ಅಂದರೆ, ಅದಕ್ಕೆ ಒಪ್ಕೊಳ್ತಾರೆ. ನಿನ್ನ ಭಕ್ತರು ಏನೇನು ಪಾಪ ಮಾಡಿರ್ತಾರೋ, ಏನೇನು ಕಷ್ಟಪಡ್ತಿರ್ತಾರೋ ಅದೆಲ್ಲ ನಿನಗೆ ಕೊಟ್ಟು, ನೀ ಮಾಡಿದ ಪುಣ್ಯವನ್ನೆಲ್ಲ ನಾನು ನಿನ್ನ ಭಕ್ತರಿಗೆ ಕೊಡ್ತೀನಿ ಅಂತೇಳಿ ಶ್ರೀಹರಿ ಒಪ್ಕೊತಾರೆ. ಆ ಕಾರಣಕ್ಕಾಗಿ ರಾಯರು ಜೀವಂತವಾಗಿ ಬೃಂದಾವನವನ್ನು ಪ್ರವೇಶಿಸ್ತಾರೆ. ಯಾವಾಗ? ಮಧ್ಯಾರಾಧನೆ ದಿನ. ಈ ಪ್ರವೇಶವನ್ನು ಮಾಡಿದಾಗ ಮಲಯಾಳದ 3 ಜ್ಯೋತಿಷಿಗಳು ಹೇಳ್ತಾರೆ, ರಾಯರು 700 ವರ್ಷಗಳು ಅವರು ನಮ್ಮ ಜೊತೆಗಿರ್ತಾರೆ. ಅವರ ಭಕ್ತರ ಕಷ್ಟವನ್ನೆಲ್ಲ ಅವರು ತಿಳ್ಕೊಂಡು ಅವರ ಕಷ್ಟವನ್ನೆಲ್ಲ ನಿವಾರಿಸುತ್ತಾ ನಮ್ಮ ಜೊತೆ ಇರ್ತಾರೆ ಅಂತೇಳಿ. ಇವಾಗ ಬಂದಿರೋದು 355ನೇ ಆರಾಧನಾ ಮಹೋತ್ಸವ. ಇನ್ನೂ ಕೂಡ ರಾಯರು 345 ವರ್ಷಗಳು ನಮ್ಮ ಜೊತೆ ಇರ್ತಾರೆ ಅಂತೇಳಿ ನಂಬಿಕೆ ಇದೆ. ಆದರೆ 700 ವರ್ಷ ಮಾತ್ರ ಸೀಮಿತ ಅಂಥೇಳಿ ರಾಯರು ಯಾವತ್ತೂ ಹೇಳಿಲ್ಲ. ಅವರು ಈ ಯುಗ ಏನಿದೆ, ಭೂಮಿ ಮತ್ತು ಆಕಾಶ ಇರುವವರೆಗೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿರ್ತಾರೆ. ಹಾಗೆ ಇನ್ನೊಂದು ವಿಶೇಷ ಏನಂತಂದರೆ, ರಾಯರು ತನ್ನ ಪ್ರತಿಯೊಂದು ಭಕ್ತರ ಬಳಿನೂ ಹೋಗಿ ಅವ್ರ ಕಷ್ಟನ ಅವರು ಕೇಳ್ಕೊತ ಹೋಗ್ತಾರೆ. ಏನು ಕಷ್ಟ ಇದೆ ನನ್ನ ಈ ಭಕ್ತನಿಗೆ ಏನು ಕಷ್ಟ ಇದೆ, ಈ ಭಕ್ತನಿಗೆ ಏನು ಕಷ್ಟ ಇದೆ ಅಂತೇಳಿ ನಿವಾರಿಸ್ತಾ ಹೋಗ್ತಾರೆ. ಇದು ಒಂಥರ ರಾಯರ ಭಕ್ತರಿಗೆ ಹಬ್ಬದ ದಿನ ಅಂತಲೇ ಹೇಳ್ಬೋದು. ಈ 3 ದಿನ ಏನಿರುತ್ತೆ, 29ನೇ ತಾರೀಕು ಇದೇ ಆಗಸ್ಟ್ 29 ಪೂರ್ವಾರಾಧನೆ, 30ನೇ ತಾರೀಕು ಮಧ್ಯಾರಾಧನೆ, 31ನೇ ತಾರೀಕು ಉತ್ತರಾಧನೆ. ಈ 3 ದಿನವೂ ನೀವು ರಾಯರಿಗೆ ವಿಶೇಷವಾಗಿ ಪೂಜೆ ಮಾಡತಕ್ಕದ್ದು ಸ್ನೇಹಿತರೆ. ಹೇಗಪ್ಪ ನೀವು ಪೂಜೆ ಮಾಡಬೇಕು
ಅಂತ ಅಂದರೆ ಇನ್ನೊಂದು ಸ್ನೇಹಿತರೆ, ಯಾರಿಗೆಲ್ಲ ನಿಮ್ಮ ಕೈಯಲ್ಲಿ ಆಗುತ್ತೋ, ಯಾರಿಗೆಲ್ಲ ಸಾಧ್ಯವಾಗುತ್ತೋ ದಯವಿಟ್ಟು ಮಂತ್ರಾಲಯಕ್ಕೆ ಹೋಗಿ ಈ ಪೂಜೆನ ಮಾಡಿ. ಯಾಕಂದರೆ ರಾಯರ ಸಾನ್ನಿಧ್ಯ ಅಲ್ಲೇ ಅಲ್ವಾ, ರಾಯರು ಒಬ್ಬೊಬ್ರ ಹತ್ರನೂ ಬರ್ತಾ ಇರ್ತಾರೆ. ದಯವಿಟ್ಟು ನಿಮಗೆ ಸಾಧ್ಯವಾಗ್ತಾ ಇದ್ದರೆ, ನಿಮ್ಮ ಮನೆ ಮಂತ್ರಾಲಯ ಹತ್ತಿರ ಇದ್ದರೆ, ಇಲ್ಲ ನಿಮಗೆ ಯಾರಾದರೂ ಆಫೀಸ್ ಕೆಲಸಕ್ಕೆ ಹೋಗ್ತಾ ಇದ್ದರೆ, ಇಲ್ಲ ನಿಮಗೆ ಪುರ್ಸೊತ್ತು ಮಾಡಿಕೊಂಡು ರಾಯರ 3 ದಿನ ನೀವು ರಾಯರ ಸನ್ನಿಧಾನ ಮಂತ್ರಾಲಯಕ್ಕೆ ಹೋಗಿ. ನಿಜವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ. ನೀವೇನು ಕಷ್ಟ ಅಂತ ಮಂತ್ರಾಲಯಕ್ಕೆ ಹೋಗ್ತಿರೋ ಅದು ಖಂಡಿತವಾಗ್ಲೂ ಈ ಸಮಯದಲ್ಲಿ ನಿಮ್ಮ ಕಷ್ಟ ಎಲ್ಲ ಪಾಪ ಪರಿಹಾರ ಆಗುತ್ತೆ, ಕಷ್ಟ ಎಲ್ಲ ನಿವಾರಣೆ ಆಗುತ್ತೆ. ದಯವಿಟ್ಟು ನಂಬಿ, ಯಾರಿಗೆಲ್ಲ ಆಗುತ್ತೆ ದಯವಿಟ್ಟು ಹೋಗಿ. ಇನ್ನು ಪಾಪ ವಯಸ್ಸಾದವರಿಗೆಲ್ಲ ಹೋಗೋಕ್ಕಾಗ್ತಾ ಇರಲ್ಲ, ನೀವು ಯಾರೂ ಬೇಜಾರು ಮಾಡ್ಕೋಬೇಡಿ. ಯಾರಿಗೂ ಹೋಗೋಕ್ಕಾಗದೇ ಇರೋರು ಬೇಜಾರು ಮಾಡ್ಕೊಡಿ. ಈ 3 ದಿನ ಏನಿದೆ ಇದು ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಮಡಿ ಮತ್ತು ಭಕ್ತಿಯಿಂದ ಪೂಜೆ ಮಾಡಿ ನೋಡಿ. ನಿಮಗೆ ಖಂಡಿತವಾಗ್ಲೂ ರಾಯರು ನಿಮ್ಮ ಮನೆಗೂ ಕೂಡ ಅವರು ಬಂದೇ ಬರ್ತಾರೆ. ಆದರೆ ಪ್ರತಿನಿತ್ಯ ನೀವು ರಾಯರಿಗೆ ಪೂಜೆ ಮಾಡ್ತೀರಲ್ಲ, ಆ ರೀತಿ ಪೂಜೆ ಮಾಡಬೇಡಿ. ಈ 3 ದಿನ ನೀವು ರಾಯರಿಗೆ ವಿಶೇಷವಾಗಿ ಪೂಜೆ ಮಾಡಬೇಕು. ಯಾವ ರೀತಿ ಅಂತ ಅಂದರೆ, ಪ್ರತಿದಿನ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಮನೆಯೆಲ್ಲ ಸ್ವಚ್ಛಗೊಳಿಸ್ಬೇಕು. ಮನೆಯೆಲ್ಲ ಸ್ವಚ್ಛಗೊಳಿಸಿ ಮನೆ ತುಂಬ ಗೋಮೂತ್ರನ ಹಾಕಬೇಕು. ಹಾಗೂ ತುಳಸಿ ಕಟ್ಟೆಗೆ ನೀರು ಹಾಕಿ ತುಳಸಿ ಕಟ್ಟೆಯ ಬಳಿ ರಂಗೋಲಿನ ಹಾಕಬೇಕು. ಮೊದಲನೇ ಕೆಲಸ ನೀವು ಅದೇ ಮಾಡಬೇಕು. ಯಾಕಂದರೆ ಶ್ರೀಹರಿಗೆ ಇಷ್ಟವಾದ ತುಳಸಿ, ರಾಯರು ಶ್ರೀಹರಿಯ ಭಕ್ತ, ಹಂಗಾಗಿ ರಾಯರಿಗೂ ತುಳಸಿ ಅಂದರೆ ತುಂಬ ಅಭಿಮಾನ. ಹಾಗಾಗಿ ತುಳಸಿ ಕಟ್ಟೆಗೆ ನೀರು ಹಾಕಿ ಅರಿಶಿಣ ಕುಂಕುಮ ಹಚ್ಚಿ ತುಳಸಿ ಕಟ್ಟೆಯ ಬಳಿ ರಂಗೋಲಿನ ಹಾಕಬೇಕು. ಇನ್ನು ಮನೆಯ ಹೊಸ್ಲು ಬಾಗಿಲನ್ನು ತೊಳೆದು ರಂಗೋಲಿನ ಹಾಕಿ ಅರಿಶಿಣ ಕುಂಕುಮ ಇಟ್ಟು, ಸಾಧ್ಯವಾದರೆ 3 ದಿನವೂ ನೀವು ಬಾಗಿಲಿಗೆ ತೋರಣ ಕಟ್ಟಿ, ಮಾವಿನ ಎಲೆ ತೋರಣ ಕಟ್ಟಿ ಬಾಗಿಲಿಗೆ ಹೂವನ್ನ ಇಡಿ. ಇನ್ನು ಮನೆಯ ಮುಂದೆ ಚಪ್ಪಲಿನ ಬಿಡಬಾರ್ದು. ಈ 3 ದಿನ ಏನಿದೆ ಮನೆ ಮುಂದೆ ಚಪ್ಪಲಿನ ಬಿಡಬಾರ್ದು. ಮನೆಯ ಮುಂದೆನೇ ಬಟ್ಟೆ ತೊಳೆದು ಒಣಸಿರ್ತೀರ, ಅದನ್ನು ಮಾಡಬಾರ್ದು. ಮನೆ ಮುಂದೆ ಚಪ್ಪಲಿನೂ ಇರಬಾರ್ದು, ಮನೆ ಮುಂದೆ ಬಟ್ಟೆ ತೊಳೆದು ಒಣಸು ಇರಬಾರ್ದು. ಇನ್ನು ಮನೆ ಆದಷ್ಟು ಮಡಿಯಿಂದ ಇರಬೇಕು. ರಾಯರು ನಿಮ್ಮ ಮನೆ ಒಳಗೆ ಪ್ರವೇಶಿಸ್ತಿದ್ದಾರೆ ಅಂದರೆ ಅದು ನಮ್ಮ ಭಾಗ್ಯ ಅಲ್ವಾ. ಅವರು ನಾವು ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೋಬೇಕು. ನಾವು ಹೆಂಗೆಂಗೋ ಮನೇನ ಇಟ್ಕೊಂಡು ಹೆಂಗೆಂಗೋ ಇದ್ದರೂ ರಾಯರು ಖಂಡಿತವಾಗ್ಲೂ ಬರಲ್ಲ. ನಾವು ಎಷ್ಟು ಮಡಿಯಿಂದ ಇರ್ತೀವೋ ರಾಯರು ಅವಾಗ ನಮ್ಮ ಮನೆ ಒಳಗೆ ಬರ್ತಾರೆ. ಇನ್ನು ಸಿಂಕಲ್ಲಿ ಪಾತ್ರೆ ಬಿಡೋದಾಗಲಿ, ಇಲ್ಲಾಂದರೆ ತೊಳೆಯೋಂಥ ಬಟ್ಟೆನ ಅಲ್ಲಲ್ಲೇ ಇಡೋದಾಗಲಿ, ಆ ಥರ ಎಲ್ಲ ಮಾಡಬಾರ್ದು. ಟೀ ಕುಡ್ದಿದ್ದ ಲೋಟ ಅಲ್ಲಲ್ಲೇ ಮನೆ ತುಂಬ ಇಡೋದಾಗಲಿ, ಊಟ ಮಾಡಿದ ತಟ್ಟೆ ಇಡೋದಾಗಲಿ, ಇದು ಯಾವುದೂ ಮಾಡಬಾರ್ದು. ಊಟ ಮಾಡಿದ್ವಾ, ಟೀ ಕುಡಿದ್ವಾ, ಅಡುಗೆ ಮಾಡಿದ್ವಾ, ಪಾತ್ರವನ್ನು ತೊಳೆದು ಅಡುಗೆ ಮನೆ ಎಲ್ಲ ಒರೆಸಿ ಶುಚಿಯಾಗಿ ಇಡಬೇಕು ಮನೆ. ಯಾರೇ ಬಂದು ನೋಡಿದ್ರು ಇವ್ರ ಮನೆ ಎಷ್ಟು ಶುಚಿಯಾಗಿದೆಯಪ್ಪ ಅನ್ನೋ ಥರ ನೀವು ಮನೇನ ಇಟ್ಕೋಬೇಕು. ಆ ಥರ ಇದು 3 ದಿನ ಪಾಲಿಸಿ ಈ ಥರ, ಓಕೆನಾ. ಕೆಲವರು ಕೆಲಸಕ್ಕೆ ಹೋಗ್ತಾ ಇರ್ತೀರ, ಆಫೀಸ್ ಕೆಲಸಕ್ಕೆಲ್ಲ, ನಿಮಗೆ ಕಷ್ಟ ಆಗ್ಬೋದು. ಆದರೆ ನಿಮ್ಮ ಕಷ್ಟನೇ ನಿವಾರಣೆ ಆಗ್ತಾ ಇದೆ ಅಂದಮೇಲೆ 3 ದಿನ ಕಷ್ಟಪಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ನಾನು ಅಂದ್ಕೊತೀನಿ. ಇನ್ನು ಈ 3 ದಿನ ನೀವು ಮಾಂಸಾಹಾರನ ಮನೇಲಿ ಮಾಡೋದಾಗಲಿ ಹೊರಗಡೆ ತಿನ್ನೋದಾಗಲಿ ಮಾಡಬಾರ್ದು. ಇನ್ನು ನೀವು ಬೇರೆಯವರ ಮನೆಯಲ್ಲಿ ಊಟನ ಮಾಡಬಾರ್ದು. ಬೇರೆಯವ್ರ ಮನೇಲಿ ಏನೇ ಕೊಟ್ಟರು ತಿನ್ನಬಾರ್ದು, ಏನೇ ಕೊಟ್ಟರು ಕುಡಿಬಾರ್ದು. ಇಲ್ಲ ನಾನೊಂದು ವ್ರತ ಮಾಡ್ತಾಯಿದ್ದೀನಿ ಅಂತ ಡೈರೆಕ್ಟಾಗೇ ಹೇಳಿಬಿಡಿ. ಅವ್ರಿಗೆ ಬೇಜಾರಾಗುತ್ತೆ ಅಂತೇಳಿ ಅವ್ರ ಮನೇಲಿ ಟೀ ಕಾಫಿ ಜ್ಯೂಸ್ ಊಟ ಮಾಡೋದಾಗಲಿ ಏನೂ ಮಾಡಬಾರ್ದು. ನೀವು ಬೇರೆಯವ್ರ ಮನೆ ಊಟನೇ ನೀವು ಸೇವಿಸಬಾರ್ದು. ಇನ್ನು ಮುಂಚಿತವಾಗಲೇ ಈ 29ನೇ ತಾರೀಕು, 30ನೇ ತಾರೀಕು, 31ನೇ ತಾರೀಕು ಈ ಒಂದು 3 ದಿನ ಏನಿದೆ, ಈ 3 ದಿನ ಯಾವ ಬಟ್ಟೆ ಹಾಕಬೇಕು ಅಂತೇಳಿ ಮೊದಲೇ ನೀವು ಸ್ವಚ್ಛ ಮಾಡಿ ತೊಳೆದು ನೀವು ಸೈಡಲ್ಲಿ ಇಟ್ಕೋಬೇಡಿ. ಯಾಕಂದರೆ ಒಂದ್ಸಲಿ ಹಾಕಿದಂಥ ಬಟ್ಟೆನ ಪದೇ ಆ ದಿನಗಳಲ್ಲಿ ಹಾಕಬೇಡಿ. ಆದಷ್ಟು ಮಡಿಯಿಂದ ಇರಿ. ತೊಳೆದಂಥ ಬಟ್ಟೆನೇ ನಾವು ಧರಿಸ್ಬೇಕಾಗತ್ತೆ. ಹಾಗೆ ಇನ್ನು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಆ ದಿನಗಳಲ್ಲಿ ಅಂತ ಅಂದರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಮನೆಯ ತುಂಬ ಗೋಮೂತ್ರವನ್ನು ನೀವು ಸಿಂಪಡಿಸ್ಬೇಕಾಗತ್ತೆ. ಹೊಸಲು ಬಾಗಿಲು ತೊಳೆದು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಹೂವನ್ನ ಇಟ್ಟು, ಸಾಧ್ಯವಾದರೆ ನೀವೇನು ಮಾಡಿ ಅಂತಂದರೆ ಬಾಗಿಲಿಗೆ ತೋರಣವನ್ನು ಕಟ್ಟಿ, ಇನ್ನು ತುಳಸಿ ಏನು ಕಟ್ಟೆ ಇರುತ್ತೆ ಅದಕ್ಕೆ ನೀರು ಹಾಕಿ ತುಳಸಿ ಸುತ್ತ ರಂಗೋಲಿನ ಹಾಕಿ ಅರಿಶಿನ ಕುಂಕುಮನ ಇಟ್ಬಿಟ್ಟು ತುಳಸಿ ಗಿಡಕ್ಕೂ ಕೂಡ ಪೂಜೆ ಮಾಡಬೇಕಾಗತ್ತೆ. ಇನ್ನು ನಾನು ಯಾವ ರೀತಿ ಮಾಡ್ತೀನಂದರೆ, ಆ 3 ದಿನ ಏನಿದೆ ಮನೆಯ ಹೊಸಲು ಬಾಗಿಲು ಏನಿದೆ ಅಲ್ಲೂ ಕೂಡ ನಾನು ದೀಪ ಹಚ್ತೀನಿ.
ಯಾಕಂತ ಅಂದರೆ ನಾನು ರಾಯರನ್ನು ಬರಮಾಡ್ಕೊಳ್ಬೇಕಂದ್ರೆ ಎಷ್ಟು ಖುಷಿ ಅಲ್ವಾ. ಯಾಕಂದರೆ ವರ್ಷ ಇಡೀ ಪೂಜೆ ಮಾಡ್ತೀವಿ, ಈ 3 ದಿನದಲ್ಲಿ ಯಾವತ್ತೋ ಒಂದಿನ ರಾಯರು ನಮ್ಮ ಮನೆಗೆ ಬರ್ತಾರೆ ಅಂತ ಅಂದರೆ ನಮಗೆ ಖುಷಿ ಅಲ್ವಾ. ನಾನು ಪ್ರತಿದಿನ ಬಾಗಿಲಿಗೆ ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಹಚ್ತೀನಿ. ನಿಮಗೂ ಸಾಧ್ಯ ಆದರೆ ನೀವು ಕೊಬ್ಬರಿ ಎಣ್ಣೆ ದೀಪನಾದರೂ ಹಚ್ಬೋದು, ತುಪ್ಪದ ದೀಪ ಆದರೂ ಹಚ್ಬೋದು, ನಿಮ್ಮ ಅನುಕೂಲ. ಹಾಗೆ ಮನೆಯ ಮುಂದೆ ನೀವು ಸಾರಿಸ್ಬಿಟ್ಟು ಸಗಣಿಲಾದರೂ ಸಾರಿಸ್ಬೋದು, ಇಲ್ಲ ನೀರಲ್ಲಾದರೂ ಸಾರಿಸಿ ಒಂದು ರಂಗೋಲಿನ ಹಾಕಿ, ಇನ್ನು ದೇವರ ಮನೆಯ ಮಡಿಯಿಂದ ನೀವು ಸ್ವಚ್ಛಗೊಳಿಸ್ಬಿಟ್ಟು ದೇವ್ರ ಮನೇಲಿ ಕೂಡ ನೀವು ರಂಗೋಲಿನ ಹಾಕಿ ಅದ್ರ ಮೇಲೆ ಒಂದು ಮಣೆನಿಟ್ಬಿಟ್ಟು ಮಣೆ ಮೇಲೆ ದೇವರ ಮೂರ್ತಿ ಅಥವಾ ಫೋಟೋನ ಇಟ್ಟು ರಾಯರಿಗೆ ಗಂಧವನ್ನು ಹಚ್ಚಿ ತುಳಸಿನ ಮುಡಿಸಿ. ಈ ದಿನಗಳಲ್ಲಿ ಆದಷ್ಟು ತುಳಸಿನ ಮುಡಿಸಿ, ರಾಯರಿಗೆ ಪ್ರಿಯವಾದದ್ದು ತುಳಸಿ ಎಲೆ. ಹಾಗೆ ರಾಯರಿಗೆ ತುಳಸಿಯನ್ನು ಮುಡಿಸಿ, ನಿಮ್ಮ ಕೈಯಲ್ಲಾದರೂ ಹೂಗಳನ್ನು ಮುಡಿಸಿ. ಹಾಗೆ ನಾವು ರಾಯರ ಬಲಭಾಗದಲ್ಲೊಂದು ಎಡಭಾಗದಲ್ಲೊಂದು ತುಪ್ಪದ ದೀಪ ಹಚ್ಚಿ. ಈ ದಿನದ 3 ದಿನದಲ್ಲಿ ನಿಮಗೆ ಕಷ್ಟ ಆಗ್ಬೋದು, ಆದರೆ ತುಪ್ಪದ ದೀಪನೇ ಹಚ್ಚಿ. ರಾಯರಿಗೆ ಪ್ರಿಯವಾದದ್ದು ತುಪ್ಪದ ದೀಪ. ನಿಮ್ಗೆ 2 ಹಚ್ಚೋಕ್ಕಾಗಿಲ್ಲ ಅಂತ ಅಂದರೆ ಒಂದನ್ನಾದರೂ ಹಚ್ಚಿ. ಹಾಗೆ ನಾನು ಏನು ಮಾಡ್ತೀನಿ ಅಂತಂದರೆ ಈ 3 ದಿನ ರಾಯರ ಮುಂದೆ ಏನು ದೀಪ ಹಚ್ಚಿರ್ತೀನಿ ಅದನ್ನು ನಾನು ಆರೋದಕ್ಕೆ ಬಿಡೋದಿಲ್ಲ. ಬೆಳಗ್ಗೆ ಹಚ್ಚಿದರೆ ರಾತ್ರಿ ಮಲ್ಗೋವರೆಗೂ ಅದು ಉರಿತಾ ಇರುತ್ತೆ ನಮ್ಮ ಮನೇಲಿ. ಇನ್ನು ಮಲ್ಗೋಷ್ಟೊತ್ತಿಗೂ ನಾನು ತುಪ್ಪನ ಹಣತೆಗೆ ಹಾಕಿಬಿಟ್ಟೆ ಮಲಗ್ತೀನಿ. ಯಾಕಂದರೆ ಅದು ಬೆಳಗ್ಗೆವರೆಗೆ ಉರಿಲಿ ಅಂಥೇಳಿ. ನಾವು ಮಲ್ಕೊಂಡಾಗ ಆರೋದ್ರೆ ಅದು ಏನು ಇದಿಲ್ಲ. ನಾನು ಎಷ್ಟು ಹೊತ್ತು ಎಚ್ಚರ ಇರ್ತೀನಿ, ನಾನು ಎಷ್ಟೊತ್ತಿರ್ತೀನಿ ಅಷ್ಟೊತ್ತು ತನಕ ದೇವರ ದೀಪನ ನಾನು ಆರೋದಕ್ಕೆ ಬಿಡೋಲ್ಲ. ಈ 3 ದಿನ ದೇವರ ಮನೆಯಲ್ಲಿ ದೀಪ ಉರಿತಾನೆ ಇರುತ್ತೆ. ಇನ್ನು ನೀವು 3 ದಿನವೂ ಕೂಡ ರಾಯರಿಗೆ ಏನಾದರೂ ಒಂದು ನೈವೇದ್ಯವನ್ನು ಇಡಬೇಕಾಗತ್ತೆ. ಬೆಳಗ್ಗೆ ಮುಂಚೆ ಏನು ಪೂಜೆ ಮಾಡ್ತೀರಾ ನೀವು, ರಾಯರಿಗೆ ಏನಾದರೂ ಒಂದು ನೈವೇದ್ಯನ ಇಡಿ. ನೀವು ಹಾಲು ಬೆಲ್ಲನಾದರೂ ಇಡ್ಬೋದು, ಪಾಯಸನಾದರೂ ಇಡ್ಬೋದು, ಇಲ್ಲ ಚಿತ್ರಾನ್ನ ಇಡ್ಬೋದು. ಏನಾದರೂ ಒಂದು ನೀವು ರಾಯರಿಗೆ ಆ 3 ದಿನ ನೀವು ನೈವೇದ್ಯನ ಇಡಬೇಕಾಗತ್ತೆ. ಇನ್ನು ನೈವೇದ್ಯನ ಬೆಂಕಿ ಒಲೆಯಲ್ಲಿ ಮಾಡಿದ್ರೆ, ಅಂದರೆ ಕಟ್ಟಿಗೆ ಒಲೆ ಏನಿರುತ್ತೆ ಅದರಲ್ಲಿ ಮಾಡಿದ್ರೆ ತುಂಬ ಶ್ರೇಷ್ಠ. ಯಾಕಂದರೆ ಮಂತ್ರಾಲಯದಲ್ಲೂ ಕೂಡ ರಾಯರ ಪ್ರಸಾದ ಏನು ಸಿಗತ್ತೆ ಅದು ಕಟ್ಟಿಗೆ ಒಲೆಯಿಂದ ಮಾಡೋದು. ಹಾಗಾಗಿ ಈ 3 ದಿನ ಸಾಧ್ಯವಾದರೆ ಅದನ್ನು ಅನುಸರಿಸಿ. ಪೇಟೆಲೆಲ್ಲ ಇರೋರಿಗೆ ಅದು ಸಾಧ್ಯವಾಗಲ್ಲ, ಗ್ಯಾಸಿಂದ ಮಾಡಿ. ಇನ್ನು ಆ ದಿನ ಗಂಡಸರು ಪ್ರಸಾದವನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ನಿಮ್ಮ ಗಂಡ ಆಗಲಿ, ಅಣ್ಣ ತಮ್ಮದಿರಾಗಲಿ, ಯಾರೇ ಇರಲಿ, ನಿಮ್ಮ ಅಪ್ಪ ಆಗಲಿ, ಯಾರೇ ಇದ್ದರೂ ಕೊಡುವ ಪರವಾಗಿಲ್ಲ, ಅವರು ಕೂಡ ಮಡಿಯಿಂದ ಇರೋಕ್ಕೆ ಹೇಳಿ. ಹಾಗೆ ಅವರಿಂದ ಪ್ರಸಾದವನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ಅವ್ರು ಮಾಡೋಲ್ಲ ಅಂತ ಅಂದರೆ ನೀವೇ ಮಾಡಿ, ಪರವಾಗಿಲ್ಲ, ಶ್ರೇಷ್ಠ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಈ 3 ದಿನ ನೀವು ರಾಯರಿಗೆ ಪೂಜೆ ಏನು ಮಾಡ್ತೀರಾ, ಬೆಳಗ್ಗೆ ಎದ್ದು ರಂಗೋಲಿನ ಹಾಕಿ ಗಂಧ ಇಟ್ಟು ಹೂವನ್ನು ಮುಡಿಸಿ ರಾಯರಿಗೆ ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿನ ಮಾಡಿ. ಕರ್ಪೂರದಿಂದ ಆರತಿ ಮಾಡಬೇಡಿ ರಾಯರಿಗೆ ಯಾವತ್ತು ತುಪ್ಪದ ಬತ್ತಿಯಿಂದ ಆರತಿ ಮಾಡಿ. ನೀವೇ ಮನೇಲಿ ತುಪ್ಪದ ಬತ್ತಿ ಕೂಡ ಮಾಡ್ಬೋದು, ಇಲ್ಲ ಅಂದರೆ ಆನ್ಲೈನಲ್ಲಿ ಕೂಡ ನಿಮಗೆ ತುಪ್ಪದ ಬತ್ತಿ ಸಿಗತ್ತೆ. ಬೇಕಾದರೆ ನಾನು ಲಿಂಕ್ನ ಅಟ್ಯಾಚ್ ಮಾಡಿರ್ತೀನಿ ನೋಡಿ, ಪೂಜೆಗೆ ಏನೇನು ಬೇಕು ಅಂತೇಳಿ, ಅದರಲ್ಲಿ ಕೂಡ ನೀವು ತರಿಸ್ಕೋಬೋದು. ರಾಯರಿಗೆ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಕರ್ಪೂರದಿಂದ ಆರತಿ ಮಾಡಬೇಡಿ, ತುಪ್ಪದ ಬತ್ತಿಯಿಂದ ಆರತಿನ ಮಾಡಿ, ತುಂಬ ಒಳ್ಳೆಯದು. ಇನ್ನು ತುಪ್ಪದ ಬತ್ತಿಯಿಂದ ಆರತಿನ ಮಾಡಿ ಕೈಯಲ್ಲಿ ಸ್ವಲ್ಪ ಮಂತ್ರಾಕ್ಷತೆಯನ್ನು ಹಿಡಿದು ನಿಮ್ಗೇನು ಕಷ್ಟ ಇದೆ ಸ್ನೇಹಿತರೆ ಒಂದು ನೆನ್ಪಿಟ್ಕೊಳ್ಳಿ. ಈ ಸಮಯದಲ್ಲಿ ರಾಯರು ಪ್ರತಿಯೊಂದು ಭಕ್ತರ ಹತ್ರನೂ ಬರ್ತಾರೆ, ಅವ್ರ ಕಷ್ಟ ಏನಿದೆ ಎಲ್ಲವನ್ನೂ ಕೇಳ್ತಾರೆ. ಹಾಗಾಗಿ ನಿಮ್ಮೆಲ್ಲ ಕಷ್ಟವನ್ನು, ನಿಮ್ಗೇನೇನು ಕಷ್ಟ ಇದೆ, ಏನು ನೋವಿದೆ, ನಿಮ್ಗೇನು ಪರಿಹಾರ ಆಗಬೇಕು ಎಲ್ಲವನ್ನು ಕೈಯಲ್ಲಿ ಮಂತ್ರಾಕ್ಷತೆಯನ್ನು ಹಿಡಿದು ನೀವು ರಾಯರ ಹತ್ರ ಬೇಡ್ಕೋಬೇಕಾಗತ್ತೆ. ರಾಯರೇ, ನಂಗೆ ಇಂಥ ಕಷ್ಟ ಇದೆ, ನನಗಿಂಥ ಆರೋಗ್ಯ ಸಮಸ್ಯೆ ಇದೆ, ನಮ್ಮ ಮನೇಲಿ ಇಂಥ ಕಷ್ಟ ಇದೆ, ನನಗೆ ಮನೆ ತೊಗೊಳಕ್ಕಾಗ್ತಿಲ್ಲ, ಕಾರ್ ತೊಗೊಳಕ್ಕಾಗ್ತಿಲ್ಲ, ಇಲ್ಲ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಆಗ್ತಿದೆ, ಹಣಕಾಸಿನ ತೊಂದರೆ ಆಗ್ತಾಯಿದೆ, ಮನೇಲಿ ಸಾಲಗಾರರು ಬರ್ತಾ ಇದ್ದಾರೆ, ಏನು ಕಷ್ಟ ಇದೆ ಎಲ್ಲವನ್ನು ರಾಯರ ಹತ್ರ ಮನಸ್ಸಲ್ಲೇ ಹೇಳ್ಕೊಬಿಟ್ಟು ಆ ಒಂದು ಮಂತ್ರಾಕ್ಷತೆ ಏನಿರುತ್ತೆ ರಾಯರ ಪಾದದ ಬಳಿ ಹಾಕಿ. ಇವಾಗ 3 ದಿನ ಪೂಜೆ ಅಂದರೆ ಎಷ್ಟು ಶ್ರೇಷ್ಠ ಅಲ್ವಾ. ಆ 3 ದಿನ ನಿಮಗೆ ಸಾಧ್ಯವಾದಷ್ಟು ರಾಯರ ಮುಂದೆ ಕೂತ್ಕೊಂಡು ರಾಯರ ನಾಮವನ್ನು ಸ್ಮರಣೆ ಮಾಡಿ. ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಬಾರಿ
ಒಂದು ಅರ್ಧ ಗಂಟೆ ಆಗಲಿ, ಒಂದು ಕಾಲು ಗಂಟೆ ಆಗಲಿ, ನಿಮಗೆ ಯಾವುದೋ ಒಂದು ಯೋಚನೆ ಇದೆ, ಈಗ ನಾಳೆ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ಇಟ್ಕೊಂಡು ನೀವು ಗಡಿಬಿಡಿಯಿಂದ ರಾಯರ ಭಕ್ತಿಯಿಂದ ಪೂಜೆ ಮಾಡೋದಾಗಲಿ ಅಥವಾ ಅವ್ರ ನಾಮಸ್ಮರಣೆ ಮಾಡೋದಾಗಲಿ ಮಾಡಬಾರ್ದು. ಆ 3 ದಿನ ನೀವೇನಿದೆ ರಾಯರಿಗೋಸ್ಕರನೇ ನೀವು ಅರ್ಪಣೆ ಮಾಡಿಡಬೇಕು. ಯಾಕಂದರೆ ನಿಮ್ಮ ಭಕ್ತಿಗೆ ಮೆಚ್ಚಿ ರಾಯರು ನಿಮ್ಮ ಮನೆಗೆ ಕೂಡ ಬರ್ಬೋದಲ್ವ, ನಿಮ್ಮ ಕಷ್ಟಗಳನ್ನೆಲ್ಲ ರಾಯರು ನಿವಾರಣೆ ಮಾಡ್ಬೋದು, ಯಾರಿಗೆ ಗೊತ್ತು. ಹಾಗಾಗಿ ನಮ್ಮ ಕೈಲಾದಷ್ಟು ಭಕ್ತಿನ ನಾವು ರಾಯರಿಗೆ ನೀಡ್ತಾ ಬರೋಣ. ಯಾಕಂದರೆ ಯಾವುದೋ ಒಂದು ಸಮಯದಲ್ಲಿ ಒಂದು ದೇವಸ್ಥಾನದಲ್ಲೇ ಕೂತಿರ್ತೀವಿ, ಒಂದು ಗಂಟೆ ಟಣ್ಣಂತ ಹೊಡೆದಾಗ ನಮ್ಮ ಕಿವಿ ಗಂಟೆ ಕಡೆ ಹೋಗುತ್ತೆ. ಹಾಗೆ ಯಾರಿಗೆ ಗೊತ್ತು, ನಾವು ರಾಯರ ನಾಮಸ್ಮರಣೆ ಮಾಡ್ತಾ ಇರೋದು ರಾಯರ ಕಿವಿಗೆ ಬಿದ್ದು ಅವರು ನಮ್ಮ ಮನೆಗೆ ಕೂಡ ಬರ್ಬೋದು. ಹಾಗಾಗಿ ಎಲ್ಲರೂ ಭಕ್ತಿಯಿಂದ ರಾಯರ ನಾಮಸ್ಮರಣೆ ಮಾಡಿ. ನಿಮ್ಗೆ ಎಷ್ಟು ಹೊತ್ತಾಗುತ್ತೋ, ಒಂದು 10 ನಿಮಿಷನೋ, ಅರ್ಧ ಗಂಟೆನೋ, ಕಾಲು ಗಂಟೆನೋ ಕಣ್ಣು ಮುಚ್ಕೊಂಡು ರಾಯರ ಹೆಸರು ಹೇಳ್ತಾ ಶುರು ಮಾಡಿ. ಇನ್ನೊಂದು ಸ್ನೇಹಿತರೆ, ನೀವು ರಾಯರನ್ನ ಪೂಜೆ ಮಾಡ್ತಾಯಿದ್ರೆ ಮುಖ್ಯವಾಗಿ ನಿಮ್ಗೆ ಅವ್ರ ಮೇಲೆ ನಂಬಿಕೆ ಇರಬೇಕು. ರಾಯರು ನನ್ನ ಕಾಪಾಡ್ತಾರೆ, ಭೂಮಿ ಮೇಲೆ ರಾಯರ ಒಂದು ಶಕ್ತಿ ಇದೆ, ಅವ್ರು ನನ್ನ ಕಷ್ಟಕ್ಕೆ ಆಗ್ತಾರೆ ಅನ್ನೋದು ಫಸ್ಟ್ ನಂಬಿಕೆ ಇರಬೇಕು. ಈ 3 ದಿನ ಆದರೆ ರಾಯರು ಪೂಜೆ ಮಾಡಿದ್ರೆ ರಾಯರು ಬಂದುಬಿಡ್ತಾರೆ ಅನ್ನೋ ಕಾರಣಕ್ಕೆ ಪೂಜೆ ಮಾಡಬೇಡಿ. ರಾಯರನ್ನ ನಂಬ್ದರಿಗೆ ಗೊತ್ತು, ಅವ್ರು ರಾಯರನ್ನು ನಂಬೋಕೆ ಶುರು ಮಾಡಿದ ಮೇಲೆ ಅವ್ರ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗಿದೆ, ಎಷ್ಟೆಲ್ಲ ಒಳ್ಳೇದಾಗ್ತಾ ಇದೆ, ಅವ್ರು ಎಷ್ಟು ಒಳ್ಳೊಳ್ಳೆಯ ಸಂದರ್ಭಗಳನ್ನು ಅವ್ರು ನೋಡಿದ್ದಾರೆ ಅಂತೇಳಿ ರಾಯರು ಭಕ್ತರಿಗೆ ಗೊತ್ತಿರತ್ತೆ. ಹಾಗಾಗಿ ನೀವು ಕೂಡ ಭಕ್ತಿಯಿಂದ ರಾಯರನ್ನು ಪೂಜೆ ಮಾಡಿ. ಈ 3 ದಿನದಲ್ಲಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ, ನಿಮ್ಮ ಮನೆಗೂ ಕೂಡ ರಾಯರು ಬರ್ತಾರೆ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಅಕ್ಕ ತಂಗಿಯರಿಗೆ, ನಿಮ್ಮ ಸ್ನೇಹಿತರಿಗೆ, ಫ್ಯಾಮಿಲಿಯವ್ರಿಗೂ ಶೇರ್ ಮಾಡಿ. ಅವರು ಕೂಡ ತಿಳ್ಕೊಳ್ಳಿ, ಅವರು ಕೂಡ ಪೂಜೆ ಮಾಡಲಿ. ಇನ್ನೇನು ಜಾಸ್ತಿ ದಿನ ಉಳಿದಿಲ್ಲ, ಅವ್ರಿಗೂ ಕೂಡ ಶೇರ್ ಮಾಡಿ. ಅವರು ಕೂಡ ಪೂಜೆಗೆ ಸಿದ್ಧತೆನ ಮಾಡ್ಕೊತಾರೆ. ನಮಸ್ತೆ ಸ್ನೇಹಿತರೆ.